ರೈಟ್ ಸುದೀಪ್ ಅವರೇ, ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಬಾಲ್ಯ ದಿನಗಳ ಗೆಳೆಯರು, ಆ ಫ್ರೆಂಡ್ಶಿಪ್ಸು, ಶಿವಮೊಗ್ಗ, ನರಸಿಂಹರಾಜಪುರ, ಇದೆಲ್ಲ ಹೇಗಿತ್ತು? ಜಸ್ಟ್ ಗೋ ಬ್ಯಾಕ್, ಫ್ಲಾಶ್ ಬ್ಯಾಕ್, ಏನೇನು ನೆನಪಾಗುತ್ತೆ ಹೇಳಿ. ಮನೆ ಹತ್ರ ನನಗೆ ಮುಮ್ತಾಜ್ ಅಂತ ಒಬ್ಬ ಇದ್ದ. ಮುಮ್ತಾಜ್ ಇಟ್ಸ್ ಅ ಹಿ. ಓಕೆ, ಡೋಂಟ್ ಗೆಟ್ ಟು ಎಕ್ಸೈಟೆಡ್. ಒಂದು ತಾಜ್ ಮಹಲ್ ಕತೆ ಬರ್ತಾ ಇದೆ ಅಂತ ಕಾಯ್ತಾ ಇದ್ದೆ ಸರ್. ಇಲ್ಲ, ತಾಜ್ ಮಹಲ್ ಇಲ್ದೇ ಇರೋ ಮುಮ್ತಾಜ್. ಸರಿ, ಹೇಳಿ ಸರ್. ಸೊ ಇವನು ಬಂದು ನನಗೆ ಬಹಳ ಸ್ನೇಹಿತ. ಅಂಡ್ ನಾವು ತುಂಬಾನೇ ಆಟ ಆಡ್ತಾ ಇದ್ವಿ. ಗಿಲ್ಲಿ ದಾಂಡ್ ಇರ್ಬೋದು, ಗೋಲಿ ಇರ್ಬೋದು, ಟಿಕ್ಕಿ ಅಂತ ಆಡ್ತಾ ಇದ್ವಿ ಅವಾಗ. ಅದಕ್ಕಿಂತ ಒಂದು ಪ್ರೆಷಿಯಸ್ ಮೂಮೆಂಟ್ ಐ ಥಿಂಕ್ ಜೀವನದಲ್ಲಿ ಯಾವ್ದು ಇರಕ್ ಸಾಧ್ಯನೇ ಇಲ್ಲ, ಆ ತರ ಸ್ನೇಹಿತರು. ನೀವು ನಿಮ್ಮ ಶಿವಮೊಗ್ಗನ ಮಿಸ್ ಮಾಡ್ತಾ ಇದ್ರಿ. ಶಿವಮೊಗ್ಗದಲ್ಲಿ ಒಬ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ಆ ಟೈಮಲ್ಲಿ. ಅವ್ರು ಏನ್ ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ದೀಪು, ನಾನು ಮುಮ್ತಾಜು. ಎಲ್ಲಿದ್ದೀನಿ ಅಂತ ನಿಮಗೆ ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. ದಿಸ್ ಇಸ್ ಮೈ ಹೌಸ್. ಮುಂಚೆ ನೀನು ಬಾಳ್ದಂಥ ಮನೆ ಇದು. ನಾವಿಬ್ರು ಆಟ ಆಡಿ ಬಾಲ್ಯವನ್ನು ಕಳೆದಂಥ ಮನೆ. ದೀಪು, ಜ್ಞಾಪಕ ಇದೆಯಾ? ಇದು ನಾವು ಆಟ ಆಡಿ ಕಳೆದಂಥ ಬಾವಿ ಕಟ್ಟೆ. ಇದೇ ಬಾವಿ. ಇದ್ರ ಮೇಲೆ ಸುಮಾರು ಸಮಯ ಕಳೆದಿದ್ದೀವಿ ನಾವು. ಇಲ್ಲೇ ಆಟ ಆಡ್ತಿದ್ವಿ. ಇದೇ ಓಣಿ ನಾವು ಆಟ ಆಡಿ ಕಳೆದಂಥ ಜಾಗ. ಇಲ್ಲೇ ಕ್ರಿಕೆಟು ಆಡ್ತಿದ್ವಿ, ಹಾಕಿನೂ ಆಡ್ತಿದ್ವಿ, ಗೋಲಿನೂ ಆಡಿದ್ದೀವಿ, ಚಿನ್ನಿದಾಂಡು ಆಡಿದ್ದೀವಿ. ಇದೇ ಮನೆ ಹಂಚುಗಳನ್ನ ಹೊಡೆದು ಅಕ್ಕಪಕ್ಕ ಮನೆ ಹತ್ರ ಬೈಸ್ಕೊಂಡಿದ್ದು ಇದೆ, ಹೊಡ್ತಾ ತಿಂದಿದ್ದು ಇದೆ. ಹೇಗಿದೆಯೋ? ಎಲ್ರಿಗೂ ವಯಸ್ಸಾಗ್ಬಿಟ್ಟಿದೆ. ಬನ್ನಿ ಮುಮ್ತಾಜ್ ಅವರೇ, ಇವರು ಬೆಂಗಳೂರಿಗೆ ಬಂದಾಗ ಶಿವಮೊಗ್ಗ ಬಿಟ್ಟು 2 ದಿನ ನೀವು ಪಾಪ ಹತ್ತಿದ್ರಂತೆ ಮನೇಲಿ ಗೊತ್ತಿಲ್ದಂಗೆ. ಹಾ, ಬಿಟ್ಟಿರಕ್ ಆಗ್ತಿರ್ಲಿಲ್ಲ ಅವಾಗ. ಓಕೆ, ಅಷ್ಟು ಕ್ಲೋಸ್ ಆಗಿದ್ವಿ. ಸರಿ. ಸ್ಕೂಲ್ ಇದ್ದಾಗ ಮಾತ್ರ ದೂರ ಇರ್ತಿದ್ವಿ. ಸ್ಕೂಲ್ ಜೊತೆಗೆ ನೀವು ಚೆನ್ನಾಗಿತ್ತಲ್ಲ, ಇಲ್ಲೇನೆಲ್ಲ ಅವ್ರು ತೋರಿಸಿದ್ದಿಲ್ಲ, ಗಿಲ್ಲಿದಾಂಡ್ಲಿ ಆಡ್ತಾ ಇದ್ವಿ. ನನಗೆ ಆಕ್ಚುಲಿ ಏನಂದ್ರೆ, ನಾವು ಆ ಮನೇಲಿ ಇರ್ಬೇಕಾದ್ರೆ ತುಂಬಾ ದೊಡ್ಡದು ಅನ್ಸೋದು ಆ ಮನೆ. ಆ ಓಣಿ ಕೂಡ ತುಂಬಾ ದೊಡ್ಡದು ಅನ್ಸೋದು. ಯಾಕಂದ್ರೆ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆ ಓಣಿಯಲ್ಲೆಲ್ಲ ನಡೀತಾ ಇತ್ತು. ಇವನು ಒಂಥರ ಮಂಗ ಇದ್ದಂಗೆ, ಆ ಪಟ್ಟಿ ಚಡ್ಡಿ ಹಾಕೊಂಡು ಬನಿಯನ್ ಒಂದು ರೆಗ್ಯುಲರ್ ಗೆಟಪ್ ಇವ್ರದ್ದು. ಅವಾಗಿಂದ ಡ್ರೆಸ್ ಕಿಟಕಿ ಮೇಲೆ ಹತ್ತಿ ಅಲ್ಲೆಲ್ಲೋ ಹತ್ತಿ ಹೋಗ್ಬಿಡೋನು. ಐ ಸ್ಟಿಲ್ ರಿಮೆಂಬರ್ ಒನ್ ಡೇ ಐ ಫಾಲೋಡ್ ಇಟ್. ಎಲ್ಲಿ ಹೋಗ್ತಾರೆ ಇವರು ಅಂತ. ಅಲ್ಲ, ಎಲ್ಲೋ ಹೋದ, ಹಿಂಗೋದ ಹಾರ್ದ, ಇವನ್ ಹಾರ್ದ ಅಂತ ನಾನು ಹಾರ್ದೆ ಅದೇ ಬಾವಿ ಹತ್ರ. ಅವ್ರಿಗೆ ಜ್ಞಾಪಕ ಇರ್ಬೇಕು, ನನಗೆ ಕಾಲಲ್ಲಿ ಇಲ್ಲಿಂದ ಮಳೆ ಹೋಗ್ಬಿಟ್ಟು ಈ ಕಡೆ ಬಂದ್ಬಿಡಿತ್ತು. ನಾನು ಅಳ್ತಾ ಇದ್ದೀನಿ, ಇವ್ನು ನಗ್ತಾ ಇದ್ದಾನೆ. ಯೂಸ್ ಟು ಬಿ ಲೈಕ್ ದಟ್, ಒಂಥರ ಈ ಸ್ಪೈಡರ್ ಮ್ಯಾನ್ ಅವಾಗಿಂದು. ಬಟ್ ಅವನು ತುಂಬಾ ಮೋಸ ಮಾಡ್ತಾ ಇದ್ದ ಆಟದಲ್ಲಿ, ಅದೊಂದಿದೆ. ಏನೋ ಯಾಮಾರಿಸ್ತಾ ಇದ್ದ, ಡೈಲಿ ಸೋತ್ಕೊಂಡ್ ಬರ್ತಾ ಇದ್ದ, ಅಷ್ಟಂತೂ ಗೊತ್ತು. ಆಡಕ್ ಬರ್ತಿರ್ಲಿಲ್ಲ ಅಷ್ಟೇ, ಮೋಸ ಮಾಡೋದೇನಿರ್ಲಿಲ್ಲ. ಅವ್ರಿಗೆ ಆಡಕ್ ಬರ್ತಿರ್ಲಿಲ್ಲ, ಈಸಿಯಾಗಿ ಗೆಲ್ತಿದ್ದೆ ನಾನು. ಜೋಬ್ ತುಂಬಾ ಗೋಲಿ ತುಂಬಿಸ್ಕೊಳವನು. ಅಂಡ್ ಅವಾಗ ಗೋಲಿ ಇದ್ರೆ ದುಡ್ಡಿದ್ದಂಗೆ ಜೋಬಲ್ಲಿ, ಹಿಂಗ ಅಲ್ಲಾಡ್ಸೋದವನು. ನಮ್ದು ಯಾವಾಗ್ಲೂ ಖಾಲಿ ಇರೋದು. ಬಟ್ ಆಫ್ ಕೋರ್ಸ್ ಹೀಸ್ ಬೀನ್ ಐ ಥಿಂಕ್ ಅ ಗ್ರೇಟೆಸ್ಟ್ ಫ್ರೆಂಡ್ ಓವರ್ ದೇರ್ ಇನ್ ಶಿವಮೊಗ್ಗ, ಇಫ್ ಐ ಹ್ಯಾವ್ ಟು ಸೇ ಇಟ್ ಇನ್ ಒನ್ ವರ್ಡ್. ಓಕೆ ಮುಮ್ತಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರೈಟ್, ಶಿವಮೊಗ್ಗದಿಂದ ಬೆಂಗಳೂರು ಶಿಫ್ಟ್ ಆದ್ರಿ. ಒಂದು ಆಲ್ಮೋಸ್ಟ್ ಒಂದು ಕಲ್ಚರಲ್ ಶಾಕ್ ತರ ಆಯ್ತು ನಿಮಗೆ. ಆ ಕಾರಣಕ್ಕೆ ಏನೋ ಗೊತ್ತಿಲ್ಲ, ನಿಮ್ಮ ಮನೇಲಿ ಒಂಥರ ಬಾಸಿ ಆಗ್ಬಿಟ್ರಂತೆ. ನಿಮ್ಮ ನೇಚರ್ ಸ್ವಲ್ಪ ಬದಲಾಯ್ತಂತೆ ಮನೆಯಲ್ಲಿ. ಐ ಥಿಂಕ್ ಚೇಂಜಸ್ ಆರ್ ಇನ್ಎವಿಟಬಲ್. ಅಂಡ್ ಸಿ ದ ಬ್ಯೂಟಿ ಆಫ್ ದಟ್ ಪ್ಲೇಸಸ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದೀವಿ, ಬಟ್ ನಾವೆಲ್ಲ ತುಂಬಾ ಕನ್ನಡ ಮಾತಾಡ್ತಾ ಇದ್ವಿ ಸ್ಕೂಲಲ್ಲಿ, ಟೀಚರ್ಸ್ ಒಟ್ಟಿಗೂ ಕೂಡ ಎಲ್ಲ. ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು, ಕೇಂಬ್ರಿಡ್ಜ್ ಸ್ಕೂಲಿಗೆ ಬಂದು ಕ್ಲಾಸ್ ರೂಮಿಗೆ ಹೋದ ತಕ್ಷಣ ಟೀಚರ್ ಎದ್ಬಿಟ್ಟು, ಡಿಯರ್ ಸ್ಟೂಡೆಂಟ್ಸ್, ನಾನು ಟುಡೇ ಐ ವಾಂಟ್ ಇಂಟ್ರೊಡ್ಯೂಸ್ ನ್ಯೂ ಸ್ಟೂಡೆಂಟ್ ಇನ್ ಟು ಅವರ್ ಕ್ಲಾಸ್ ಅಂತ ಅವರೊಂದು ಚಿಕ್ಕದ ಆಕ್ಸೆಂಟ್ ಇತ್ತು ಎಲ್ಲ ಮಾಡಿ, ವೈ ಡೋಂಟ್ ಯು ಸ್ಟ್ಯಾಂಡ್ ಅಪ್ ಆ್ಯಂಡ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಕ್ಲಾಸ್ ಅಂತ. ನಾನು ಎದ್ದೆ. ನನ್ನ ಹೆಸರು ಸುದೀಪ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ, ಇಲ್ಲಿ ಓದಕ್ಕೆ ಬಂದಿದ್ದೀನಿ ಅಂದೆ. ಎಲ್ಲ ನಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನನಗೆ ಅಳು ಬಂದ್ಬಿಡ್ತು. ಬಟ್ ಯಾಕೆ ನಗ್ತಾ ಇದಾರೆ ಅಂತ ಅರ್ಥ ಆಗ್ಲಿಲ್ಲ. ನಂದ್ರೆ ನನ್ನ ಬಟ್ಟೆ ಚೆನ್ನಾಗಿಲ್ವಾ, ನನ್ನ ಕೂದು ಚೆನ್ನಾಗಿ ಬಾಚ್ಕೊಂಡಿಲ್ವಾ, ಏನು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಭಾಳ ಮಜಾ ಅಂದರೆ, ದಟ್ಸ್ ಯೋರ್ ಪ್ಲೇಸ್, ಯು ಕ್ಯಾನ್ ಗೋ ಸಿಟ್ ದೇರ್ ಅಂದ್ರು. ಸೊ ಶಿವಮೊಗ್ಗದಲ್ಲಿ ನಮಗೆ ಬೆಂಚ್ ಮೇಲೆ ಹತ್ತಿ ಹೋಗಿ ನಮ್ಮ ಬೆಂಚ್ ಮೇಲೆ ಕೂತಿ ಅಭ್ಯಾಸ. ಇಲ್ಲ, ಇಲ್ಲೂ ಬೆಂಚ್ ಮೇಲೆ ಹತ್ಕೊಂಡು ಹೋಗಿ ಅಲ್ಲಿಟ್ಟೆ ಕಾಲು. ಐ ಬಿಕೇಮ್ ಅ ಜೋಕರ್. ಐ ಆಮ್ ಟೆಲಿಂಗ್ ಯು, ಫಾರ್ 1 year ಒಂಥರ ನನಗೆ ಬೇರೆ ತರನೇ ನೋಡೋರು. ಅಂಡ್ ನಾನು ಅಲ್ಲಿ ಓದ್ತಾ ಇದ್ದಿದ್ದು SSLC. ದಿಢೀರ್ ಅಂತ ಇಲ್ಲಿ ICSE ಹಾಕಿದ್ರು. ಆಲ್ಜಿಬ್ರಾ ಅಂತ ಏನು ಅಂತಾನೆ ಕೇಳಿರ್ಲಿಲ್ಲ ನಾನು ಶಿವಮೊಗ್ಗದಲ್ಲಿ ಇರ್ಬೇಕಾದ್ರೆ. ಸೊ ಇಲ್ಲಿ ಸಡನ್ ಆಗಿ ಬಂದು ಕ್ಲಾಸ್ ಸ್ಟಾರ್ಟ್ ಆಯ್ತು. ಕ್ಲಾಸ್ ಸ್ಟಾರ್ಟ್ ಆದ್ರೆ A+B = C ಅಂದ್ರು. ನಾವು ಎ ಬಂದು ಆಲ್ಫಾಬೆಟ್ ಅಲ್ವಾ, ಅರ್ಥಮೆಟಿಕ್ ಹೆಂಗ್ ಬಂತು, ಮ್ಯಾಥ್ಸ್ ಅಲ್ಲಿ ಹೆಂಗ್ ಬಂತಿದ್ದು. A+B C ಯಾವಾಗ ಆಯ್ತು? ನಾನು ಮನೆಗೆ ಹೋದೆ. ನಾನು ಮನೆಗೆ ಹೋಗ್ಬಿಟ್ಟು ನಮ್ಮ ತಾಯಿ ಕೇಳಿದೆ, ಅಮ್ಮ ನಾನು ಏನೇನೋ ಹೇಳ್ಕೊಡ್ತಾರಮ್ಮ ಸ್ಕೂಲು, ಚೆನ್ನಾಗಿಲ್ಲ ಇದು ಒಂದು.
ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತೀರಾ? ಯಾಕೆ ಹೇಳ್ತಾ ಇದೆಯಾ ಅಂದ್ರು. ಅಮ್ಮ ಏನೋ A+B C ಅಂತಾರಮ್ಮ ಅಂದ್ರೆ ನಮ್ಮ ಅಮ್ಮನಿಗೂ ಕನ್ಫ್ಯೂಸ್ ಆಗೋಯ್ತು. She had not heard about algebra. Yeah. Then my sisters came in. So they were already ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ 2 ವರ್ಷ ಮುಂಚೆಯಿಂದ ಓದ್ತಾ ಇರೋದ್ರಿಂದ then they told me this is called algebra, you stupid, ಹೀಗೆ ಅಂತ. ಬಟ್ ನನ್ನ ಫೈಟ್ ಏನು ಅಂದ್ರೆ A+B C ಹೆಂಗಾಯ್ತು, ಈ ಚಾನ್ಸೇ ಇಲ್ಲ, ಇದು ಏನೋ ಮಿಸ್ಟೇಕ್ ನಡೀತಾ ಇದೆ ಲೈಫಲ್ಲಿ ಅಂತ ನನಗೆ.